ಜೈ ಶ್ರೀರಾಮ್ ಸ್ನೇಹಿತರೆ. ರಾಷ್ಟ್ರ ರಕ್ಷಣಾ ಪಡೆಯ ರಾಜ್ಯಾಧ್ಯಕ್ಷರಾದ ಪುನೀತ್ ಕೆರೆಹಳ್ಳಿ ಅಣ್ಣ ಅವರಿಗೆ ಒಬ್ಬ ಮೈಸೂರು ಮೂಲದ ವಾಹಿದ್ ಎಂಬ ಗೋವನ್ನು ಕೊಲೆ ಮಾಡುತ್ತಾನೆ ಅಂತ ನಮ್ಮ ಪುನೀತ್ ಕೆರೆಹಳ್ಳಿ ಅಣ್ಣ ಅವರಿಗೆ ಸವಾಲ್ ಹಾಕ್ತಾನ. ಏನಂದ್ರ ನೀ ಮೈಸೂರು ಬಾ, ನಿನ್ನೆದ್ರೆ ಗೋವಿನ ಕೊಲೆ ಮಾಡ್ತಾನೆ ಅಂತ ಸವಾಲ್ ಹಾಕ್ತಾನ. ನಿನ್ನ ಹತ್ರ ದಮ್ ಇದೆಯಾ ಮೈಸೂರಿಗೆ ಬರ್ತಂತ? ಲೋ ಬೋಳಿ ಬನೆ ವಾಹಿದ್ ಮುಳ್ಳ, ಒಂದು ವೇಳೆ ಪುನೀತ್ ಕೆರೆಹಳ್ಳಿ ಅಣ್ಣ ಅವರು ಮೈಸೂರಿಗೆ ಬಂದ್ರೆ ನೀ ಯಾವ ಸಂದಡಿದ ಕೂಡ್ತೋ ಬೋಳಿ ಮಗನೇ ಅದೇ ಹೇಳ. ಯಾಕಂದ್ರ ನಿನ್ನ ಹತ್ರ ದಮ್ ಇಲ್ಲ. ನೀ ಪುನೀತ್ ಕೆರೆಹಳ್ಳಿ ಅವರು ಮುಂದು ಗೋವಿಗೆ ಕೊಲೆ ಮಾಡೋದು. ಒಂದು ವೇಳೆ ಪುನೀತ್ ಕೆರೆಹಳ್ಳಿ ಅಣ್ಣವ್ರು ಕರೆ ಕೊಟ್ರು ಅಂತ ತಿಳ್ಕೊ ಬೋಳಿ ಮಗನೇ, ಇಡೀ ಕರ್ನಾಟಕ ರಾಜ್ಯ ಹಿಂದೂ ಸಮಾಜ ಆ ಮೈಸೂರದಾಗೆ ಬಂದ್ ಕೂಡ್ತದ. ನಿನ್ನಂತ ಬೋಳಿ ಮನಿ ಒದ್ದು ಓಡಿಸೋ ಟೈಮ್ ಹಾಕಲ್ಲ ನಮ್ ಕರ್ನಾಟಕದಿಂದ ತಿಳ್ಕೊ ಬೋಳಿ ಮನೆ. ಮತ್ತೊಂದ್ಸಲ ನೀ ಇಂತಾವ್ ಹಲ್ಕಲ್ ಕೆಲಸ ಮಾಡ್ದಿ ಬೋಳಿ ಮನೆ ನಮ್ ಗೋವು ಕಡಿತಂತ ನಿನಗ ಅಲ್ಲೇ ಬತ್ತಲೆ ಮಾಡಿ ಹೊಡಿತೇವ್ ಬೋಸಡಿ ಮನೆ. ನಾವು ಹಿಂದೂಗಳು ಪದೇ ಪದೇ ಏನ್ ಹಚ್ಚಿರೋ ನಮ್ ಗೋವು ಮಾತ ಕಡಿತ್ರಿ. ನಿಮ್ಮ ಹತ್ರ ದಮ್ ಅದಲ್ಲ, ನಮ್ಮೊಂದ್ ಬಂದ್ ನಿಂತ್ ಕಡೀರಿ ನೋಡ್ರ ನಿಮ್ಮ ಹತ್ರ ಎದ್ ದಮ್ಮ ತೋರಿಸ್ತೇವೆ ನಾವು ಬಿ ನಮ್ ಹಿಂದೂಗಳ ತಾಕತ್ ಏನದಂತ. ಪದೇ ಪದೇ ಪುನೀತ್ ಕೆರೆಹಳ್ಳಿ ಅಣ್ಣ ಫೋನ್ ಹಾಕಿ ಸವಾಲ್ ಮಾಡೋದು ಏನ್ ನಡೆಸಿದ್ರು. ನಿಂಬಲ್ ಗಣಸರು ಇದ್ರಲ್ಲಿ ನೀವು ಗಣಸರು ಮುಂದ್ ಓಪನ್ ಆಗಿ ಗೋ ಮಾತೇನ ಕಡ್ರಿ, ನಾವು ನೋಡ್ತೇವ್. ನಾವು ಬಿ ನಮ್ ತಾಕತ್ ಏನದಲ್ಲ ತೋರಿಸ್ತೇವೆ ನಿಮಗ್ ಸಂಘಟನದ. ಪದೇ ಪದೇ ನಾವು ಸುಮ್ಮನೆ ಕೊಳ್ತೇವ್ ಅಂತ ಏನ್ ದಾದಾಗಿರಿ ಮಾಡಕ್ ನೋಡ್ತೀರಿ ನಮ್ಯಾಗ. ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಯಾರು ಬಗ್ಗಲ್ಲ. ಒಂದು ವೇಳೆ ಕೇಸ್ ಆದ್ರೂ ಗೋಮಾತೆಗೋಸ್ಕರ ನಾವು ಕೇಸ್ ಹಾಕೋತೇವೆ ನಮ್ಯಾಗ. ಬಟ್ ಗೋಮಾತೆ ಕಡಿಲ ಕೂಡಲ್ಲ ನಾವು ನೆನ್ಪಿಡ್ಕೋ. ನಾಳೆ ಬರ್ತಾ ಇದಾರ ಪುನೀತ್ ಕೆರೆಹಳ್ಳಿ ಅಣ್ಣ ಮೈಸೂರ್ಗ. ನಿನ್ನ ಹತ್ರ ತಾಕತ್ ಇದೆಯಲ್ಲ ಒಯ್ದು ರುಕಾಸ್ ನೋಡರಿ. ನಿನ್ನ ಹತ್ರ ತಾಕತ್ ಇದೆಯಲ್ಲ ಬಂದ್ ನಮ್ ಪುನೀತ್ ಕೆರೆಹಳ್ಳಿ ಅಣ್ಣ ಇದ್ರು ಗೋವನ್ನ ಮುಡ್ತೋರ್ಸ್. ಆಮೇಲೆ ನಾವು ಹೇಳ್ತೇವ್ ಚೌದಿ ಮಗನೇ ಮತ್ತೊಂದು ನಮ್ ಪುನೀತ್ ಕೆರೆಹಳ್ಳಿ ಅಣ್ಣ ತಂಟೆ ಬಂದೆ, ನಮ್ ಗೋಮಾತೆ ತಂಟೆ ಬಂದೆ. ನಿನಗೆ ಹೇಳ್ತಾ ಹುಷಾರಾಗಿರು ಮಗನೇ. ಹಿಂದೂಗಳೇ, ಮೈಸೂರಿನಲ್ಲಿ ನಾಳೆ ಪುನೀತ್ ಅಣ್ಣ ಬರ್ತಾ ಇದಾರೆ. ಎಚ್ಚರಿಕೆಯಿಂದ ಎಲ್ಲರೂ ಬರ್ರಲ್ಲಿ. ಅವನೇ ಸವಾಲ್ ಹಾಕ್ಯಲ್ಲ, ಆ ಸವಾಲ್ ಪುನೀತ್ ಕೆರೆಹಳ್ಳಿ ಅಣ್ಣಾಗಿಲ್ಲ, ಇಡೀ ನಮ್ಮ ಹಿಂದೂ ಸಮಾಜದ ಸವಾಲ್ ಅದ ತಿಳ್ಕೊರಿ. ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ, ಜೈ ಗೋಮಾತಾ.